ಬಾಗಲಕೋಟೆ ಉಪಸಮರದಲ್ಲಿ ಬಿಜೆಪಿ ನಿಶ್ಚಿತವಾಗಿ ಗೆಲ್ಲುತ್ತೆ ಅಂತೇಳಿ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆ ಪ್ರಚಾರಕ್ಕೆ ಆಗಮಿಸಿದ್ದಾರೆ ಯಡಿಯೂರಪ್ಪ. ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆ ಜನರು ಬದಲಾವಣೆಯನ್ನ ಕಾಯ್ತಾ ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಚುರುಕಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಬಿಎಸ್ವೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆ ನಗರದ ದಲಿತರ ಮನೆಯಲ್ಲಿ ಉಪಹಾರವನ್ನ ಸೇವಿಸಿದ್ರು. ಬಾಗಲಕೋಟೆ ಪ್ರಚಾರಕ್ಕೆ ಆಗಮಿಸಿದ್ರು. ಬಾಗಲಕೋಟೆ ಜನರು ಬದಲಾವಣೆಗಾಗಿ ಕಾಯ್ತಾ ಇದ್ದಾರೆ ಅಂತ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಜನ ಬದಲಾವಣೆಯನ್ನ ಕಾಯ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಬಹುಮತದಿಂದ ಗೆಲ್ತಾರೆ. ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ಗೆ ಸೋಲು ಖಚಿತ ಅಂತ ಗೊತ್ತಾಗಿದೆ. ಅದಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಪ್ರಚಾರ ಕೂಡ ಜೋರಾಗಿ ಸಾಗ್ತಾ ಇದೆ. ವಿಜಯೇಂದ್ರ ಅವರು ಬಂದು ಹೋದ್ಮೇಲೆ ದೊಡ್ಡ ಒಂದು ರೀತಿ ಬದಲಾವಣೆ ಕಾಯ್ತಾ ಇದ್ದಾರೆ. ಇವತ್ತು ನಮ್ಮೆಲ್ಲ ಪಕ್ಷದ ಮುಖಂಡರು ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಶ್ಚಿತವಾಗಿ ಇಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ, ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಕೇವಲ ಇಲ್ಲೆಲ್ಲ ದಾವಣಗೆರೆಯಲ್ಲೂ ಗೆಲ್ತೇವೆ, ಬಾಗಲಕೋಟೆಯಲ್ಲೂ ಗೆಲ್ತೇವೆ, ದೊಡ್ಡ ಅಂತರದಲ್ಲಿ ನಾವು ಗೆಲ್ತೇವೆ. ಇದರ ಅರ್ಥನೇ ಅವರ ಸೋಲು ನಿಶ್ಚಿತ ಅನ್ನೋದು ಮನವರಿಕೆ ಆಗಿರೋದ್ರಿಂದ ಅವರದೇ ಜನಾಂಗದ ಒಬ್ಬ ಅಭ್ಯರ್ಥಿಯಿಂದ ಅವರು ಬಂದು ಕುಂತಿದ್ದಾರೆ. ಅದು ಅವರಿಗೆ ನಿರಾಸೆಯನ್ನು ತರೋದಿದೆ. ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ವಿಜಯೇಂದ್ರ ಅವರು ಬಂದು ಹೋದ್ಮೇಲೆ ದೊಡ್ಡ ಒಂದು ರೀತಿ ಬದಲಾವಣೆ ಕಾಯ್ತಾ ಇದ್ದಾರೆ. ಇವತ್ತು ನಮ್ಮೆಲ್ಲ ಪಕ್ಷದ ಮುಖಂಡರು ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಶ್ಚಿತವಾಗಿ ಇಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ, ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಕೇವಲ ಇಲ್ಲೆಲ್ಲ ದಾವಣಗೆರೆಯಲ್ಲೂ ಗೆಲ್ತೇವೆ, ಬಾಗಲಕೋಟೆಯಲ್ಲೂ ಗೆಲ್ತೇವೆ, ದೊಡ್ಡ ಅಂತರದಲ್ಲಿ ನಾವು ಗೆಲ್ತೇವೆ. ಇದರ ಅರ್ಥನೇ ಅವರ ಸೋಲು ನಿಶ್ಚಿತ ಅನ್ನೋದು ಮನವರಿಕೆ ಆಗಿರೋದ್ರಿಂದ ಅವರದೇ ಜನಾಂಗದ ಒಬ್ಬ ಅಭ್ಯರ್ಥಿಯಿಂದ ಅವರು ಬಂದು ಕುಂತಿದ್ದಾರೆ. ಅದು ಅವರಿಗೆ ನಿರಾಸೆಯನ್ನು ತರೋದಿದೆ. ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ವಿಜಯೇಂದ್ರ ಅವರು ಬಂದು ಹೋದ್ಮೇಲೆ ದೊಡ್ಡ ಒಂದು ರೀತಿ ಬದಲಾವಣೆ ಕಾಯ್ತಾ ಇದ್ದಾರೆ. ಇವತ್ತು ನಮ್ಮೆಲ್ಲ ಪಕ್ಷದ ಮುಖಂಡರು ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಶ್ಚಿತವಾಗಿ ಇಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ, ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಕೇವಲ ಇಲ್ಲೆಲ್ಲ ದಾವಣಗೆರೆಯಲ್ಲೂ ಗೆಲ್ತೇವೆ, ಬಾಗಲಕೋಟೆಯಲ್ಲೂ ಗೆಲ್ತೇವೆ, ದೊಡ್ಡ ಅಂತರದಲ್ಲಿ ನಾವು ಗೆಲ್ತೇವೆ. ಇದರ ಅರ್ಥನೇ ಅವರ ಸೋಲು ನಿಶ್ಚಿತ ಅನ್ನೋದು ಮನವರಿಕೆ ಆಗಿರೋದ್ರಿಂದ ಅವರದೇ ಜನಾಂಗದ ಒಬ್ಬ ಅಭ್ಯರ್ಥಿಯಿಂದ ಅವರು ಬಂದು ಕುಂತಿದ್ದಾರೆ. ಅದು ಅವರಿಗೆ ನಿರಾಸೆಯನ್ನು ತರೋದಿದೆ. ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ವಿಜಯೇಂದ್ರ ಅವರು ಬಂದು ಹೋದ್ಮೇಲೆ ದೊಡ್ಡ ಒಂದು ರೀತಿ ಬದಲಾವಣೆ ಕಾಯ್ತಾ ಇದ್ದಾರೆ.